ಭವಿಷ್ಯದಲ್ಲಿ ಅಮೇರಿಕ ಭಾರತದ ವಿರುದ್ಧ ಮುಗಿಬೀಳಲಿದೆಯಾ? ನಿರ್ಬಂಧಗಳನ್ನು ಹೇರಲಿದೆಯಾ? ಯುದ್ಧ ಘೋಷಣೆ ಮಾಡುವ ಸಾಧ್ಯತೆ ಇದೆಯಾ? ಇದೇ ರೀತಿಯಲ್ಲಿ ಸೌದಿ ಅರೇಬಿಯಾದ ವಿರುದ್ಧವೂ ಅಮೇರಿಕ ತೊಡೆತಟ್ಟಲಿದೆಯಾ? ಅದರ ಮೇಲೆ ಯುದ್ಧಕ್ಕೆ ಸಿದ್ಧತೆ ನಡೆಸಲಿದೆಯಾ? ಇವು ಬರೇ ಪ್ರಶ್ನೆಗಳಲ್ಲ. ಈಗಿನ ಇರಾನ್ ಯುದ್ಧದ ಒಳಗೊಳಗನ್ನು ಬಿಡಿಸುತ್ತಾ ಹೋದರೆ ಅಲ್ಲೊಂದು ಅಚ್ಚರಿ ಇದ್ದೇ ಇದೆ. Your brand deserves more attention. More leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Then days of publicity. ವೀಕ್ಷಕರೇ, ಇದು ಎಡಿಟರ್ ಸ್ಪೆಕ್. ಯಾವಾಗ ಜಗತ್ತಿನ ತೈಲ ವ್ಯಾಪಾರ ಡಾಲರ್ನ ಮೂಲಕ ಆಗಬೇಕು ಎಂಬ ನಿಯಮ ಅಲಿಖಿತವಾಗಿ ಜಾರಿಗೆ ಬಂದಿತೋ ಆವಾಗಿನಿಂದ ಜಾಗತಿಕ ರಾಷ್ಟ್ರಗಳು ಡಾಲರನ್ನು ಸಂಗ್ರಹಿಸಿ ಇಡತೊಡಗಿತು. ಇದರಿಂದ ಅಮೇರಿಕ ತನ್ನ ಸಾಲವನ್ನು ತೀರಿಸಲು ಡಾಲರನ್ನು ಧಾರಾಳವಾಗಿ ಪ್ರಿಂಟ್ ಮಾಡತೊಡಗಿತು. ಮಾತ್ರ ಅಲ್ಲ, ಜಾಗತಿಕವಾಗಿ ವಿತರಣೆಯನ್ನು ಮಾಡತೊಡಗಿತು. ಇದನ್ನು ಆರ್ಥಿಕ ತಜ್ಞರು ಎಕ್ಸಾರ್ಟಿಬಿಟೆಂಟ್ ಪ್ರಿವಿಲೇಜ್ ಎಂದು ಹೇಳ್ತಾರೆ. ಈ ರೂಪದಲ್ಲಿ ಅಮೇರಿಕಕ್ಕೆ IMF ಮತ್ತು ವಿಶ್ವ ಬ್ಯಾಂಕ್ಗಳ ಮೇಲೆ ನಿಯಂತ್ರಣ ಸಿಕ್ಕಿತು. ಇದಕ್ಕೆ ಯಾವಾಗ ಅಪಾಯ ಎದುರಾಗುತ್ತದೋ ಆಗ ಒಂದೋ ಸ್ವತಂತ್ರ ರಾಷ್ಟ್ರಗಳ ಮೇಲೆ ಅಮೆರಿಕ ದಾಳಿ ಮಾಡುತ್ತೆ ಅಥವಾ ನಿರ್ಬಂಧಗಳನ್ನು ಹೇರುತ್ತೆ. ಈವರೆಗೆ ನಡೆದು ಬಂದದ್ದು ಇದುವೇ. 2000ನೇ ಇಸವಿಯಲ್ಲಿ ಇರಾಕಿನ ಅಧ್ಯಕ್ಷ ಸದ್ದಾಮ್ ಹುಸೇನ್ ಒಂದು ಘೋಷಣೆ ಮಾಡ್ತಾರೆ. ಇನ್ನು ಮುಂದೆ ತಾನು ತೈಲ ವ್ಯಾಪಾರವನ್ನು ಅಮೆರಿಕದ ಡಾಲರ್ನ ಬದಲು ಯುರೋಪಿಯನ್ ಯೂನಿಯನ್ನ ಯೂರೋ ಕರೆನ್ಸಿಯ ಮೂಲಕ ಮಾಡುವುದಾಗಿ ಘೋಷಿಸ್ತಾರೆ. ನಾನು ನಿಮಗೆ ಪೆಟ್ರೋಲ್ ಕೊಡ್ತೇನೆ, ಅದಕ್ಕೆ ಬದಲು ನೀವು ಡಾಲರ್ ಕೊಡಬೇಡಿ, ಯೂರೋ ಕರೆನ್ಸಿಯನ್ನು ಕೊಡಿ ಎಂದು ಅವರು ಹೇಳ್ತಾರೆ. ಆ ಬಳಿಕ ಅಮೆರಿಕ ಒಂದು ನಾಟಕ ಆಡುತ್ತೆ. ಇರಾಕಿನಲ್ಲಿ ಸಮೂಹ ನಾಶಕ ಅಸ್ತ್ರಗಳು ಇವೆ ಎಂದು ಅದು ಹೇಳುತ್ತೆ. ವಿಶ್ವಸಂಸ್ಥೆ ಕಳುಹಿಸಿಕೊಟ್ಟ ತಜ್ಞರ ತಂಡವೇ ಅಲ್ಲಿ ಸಮೂಹ ನಾಶಕ ಅಸ್ತ್ರ ಇಲ್ಲ ಎಂದು ಹೇಳಿದರೂ ಅಮೆರಿಕ ಒಪ್ಪೋದಿಲ್ಲ. ಕೊನೆಗೆ ಇರಾಕನ್ನು ನಾಶ ಮಾಡಲಾಗತ್ತೆ. ಸದ್ದಾಮ್ ಹುಸೇನ್ ಅವರನ್ನು ಗಲ್ಲಿಗೆ ಕೊಡಲಾಗತ್ತೆ. ಅಲ್ಲಿರುವ ತೈಲದ ಮೇಲೆ ಅಮೆರಿಕ ನಿಯಂತ್ರಣವನ್ನು ಸಾಧಿಸುತ್ತೆ. ಲಿಬಿಯಾದ ಗದ್ದಾಫಿ ಕೂಡ ಇಂಥದ್ದೇ ಘೋಷಣೆ ಮಾಡಿದರು. ಅವರು ಗೋಲ್ಡ್ ದಿನಾರ್ ಎಂಬ ಸ್ವತಂತ್ರ ಕರೆನ್ಸಿಯ ಆಶಯವನ್ನು ಮುಂದಿಟ್ಟರು. ಅಮೆರಿಕದ ಡಾಲರ್ನ ಬದಲು ಗೋಲ್ಡ್ ದಿನಾರ್ ಮೂಲಕ ತೈಲ ಮಾರಾಟ ಮಾಡುವುದು ಅವರ ಉದ್ದೇಶ ಆಗಿತ್ತು. ಒಂದು ವೇಳೆ ಇದು ಸರಿಯಾಗಿ ಜಾರಿಗೊಳ್ತಾ ಇದ್ದರೆ ಆಫ್ರಿಕನ್ ಭೂಖಂಡವನ್ನು ಪಾಶ್ಚಾತ್ಯರಿಂದ ವಿಮೋಚಿಸಬಹುದಾಗಿತ್ತು. ಆಫ್ರಿಕನ್ ಭೂಖಂಡಕ್ಕೆ ಡಾಲರ್ ಪ್ರವೇಶಿಸದಂತೆ ತಡೆಯಬಹುದಾಗಿತ್ತು. ಅವರ ಮೇಲೆ ಸುಳ್ಳೆ ಆರೋಪವನ್ನು ಹೊರಿಸಿದರು. ಐಸಿಸ್ನ ಜೊತೆ ಸಂಬಂಧ ಇದೆ ಎಂದು ಹೇಳಿದರು. ಲಿಬಿಯಾದ ಮೇಲೆ ಬಾಂಬು ಸುರಿಸಿದರು. ಗದ್ದಾಫಿ ಅವರನ್ನು ಹತ್ಯೆ ಮಾಡಿದರು. ಈಗ ಅಲ್ಲಿನ ತೈಲದ ನಿಯಂತ್ರಣ ಪಾಶ್ಚಾತ್ಯರ ಕೈಯಲ್ಲಿದೆ. ಇರಾನ್ನ ಮೇಲೆ ದಾಳಿಗಿಂತ ಮೊದಲು ವೆನಿಜುವೆಲಾದ ಅಧ್ಯಕ್ಷ ಮಡುರೋ ಅವರನ್ನು ಅಮೆರಿಕ ಎತ್ತಿಕೊಂಡು ಬಂದಿತು. ಅವರು ಕೂಡ ಡಾಲರ್ನ ವಿರುದ್ಧ ಯುದ್ಧ ಸಾರಿದರು. ಆಯಾ ರಾಷ್ಟ್ರಗಳ ಕರೆನ್ಸಿಯಲ್ಲಿಯೇ ತೈಲ ವ್ಯಾಪಾರ ನಡೆಸುವುದಕ್ಕೆ ಅವರು ಮುಂದಾದರು. ವೆನಿಜುವೆಲಾದಿಂದ ತೈಲ ಖರೀದಿಸುವ ಭಾರತ ಅದಕ್ಕೆ ಬದಲಿಯಾಗಿ ಡಾಲರ್ ಕೊಡಬೇಕಾಗಿಲ್ಲ, ರೂಪಾಯಿ ಕೊಟ್ಟರೆ ಸಾಕು ಎಂಬುದು ಅವರ ನಿಲುವಾಗಿತ್ತು. ಅವರ ಮೇಲೆ ಡ್ರಗ್ಸ್ ಆರೋಪವನ್ನು ಹೊರಿಸಲಾಯಿತು. ಇದೀಗ ಇರಾನಿನ ಸರದಿ. ಅದು ಅಣ್ವಸ್ತ್ರ ತಯಾರಿಸುವ ಸಿದ್ಧತೆಯಲ್ಲಿದೆ ಎಂಬುದು ಬಾಹ್ಯ ಕಾರಣವೇ ಹೊರತು ಒಳಗಿನ ಕಾರಣ ಅದಲ್ಲ. ಅದರ ಅಣ್ವಸ್ತ್ರ ಸಾಮರ್ಥ್ಯವನ್ನು ನಿಷ್ಕ್ರಿಯಗೊಳಿಸಲಾಗಿದೆ ಎಂದು ಕಳೆದ ವರ್ಷ ಅಮೆರಿಕವೇ ಹೇಳಿತು. ಅದರ ಯುರೇನಿಯಂ ಸಂಗ್ರಹಗಾರದ ಮೇಲೆ ಅಮೆರಿಕದ ವಿಮಾನಗಳು ಬಾಂಬ್ ಸುರಿಸಿ ನಿಷ್ಕ್ರಿಯಗೊಳಿಸಿವೆ ಎಂದು ಹೇಳಲಾಗಿತ್ತು. ಆದ್ದರಿಂದ ಈ ಯುದ್ಧಕ್ಕೆ ಅದು ಕಾರಣವೇ ಅಲ್ಲ. ಇರಾನ್ ಅಮೆರಿಕದ ಪೆಟ್ರೋ ಡಾಲರ್ಗೆ ದೊಡ್ಡ ವಿರೋಧಿಯಾಗಿತ್ತು. ಭಾರತಕ್ಕೆ ಅದು ಪೆಟ್ರೋಲ್ ಮಾರಾಟ ಮಾಡ್ತಾ ಇದ್ದದ್ದು ಡಾಲರ್ನ ಮೂಲಕ ಅಲ್ವೇ ಅಲ್ಲ. ಭಾರತ ಅದಕ್ಕೆ ಅಕ್ಕಿ ಇತ್ಯಾದಿ ಆಹಾರ ವಸ್ತುಗಳನ್ನು ನೀಡಬೇಕಿತ್ತು. ಅದಕ್ಕೆ ಬದಲಿಯಾಗಿ ಇರಾನ್ ಪೆಟ್ರೋಲನ್ನು ಭಾರತಕ್ಕೆ ಒದಗಿಸ್ತಾ ಇತ್ತು. ಚೀನಾ ಮತ್ತು ಇನ್ನಿತರ ರಾಷ್ಟ್ರಗಳ ಜೊತೆಗೂ ಇರಾನಿನ ವ್ಯಾಪಾರ ಸಂಬಂಧ ಇದೇ ರೀತಿಯಲ್ಲಿತ್ತು. ಈ ಮೂಲಕ ವ್ಯಾಪಾರದಲ್ಲಿ ಡಾಲರ್ ಕಾಣೆಯಾಗಿತ್ತು. ಇವತ್ತು ಅಮೆರಿಕ ನಿರಂತರವಾಗಿ ಭಾರಿ ಪ್ರಮಾಣದಲ್ಲಿ ಟ್ರೇಡ್ ಡಿಫಿಸಿಟ್ ಅನ್ನು ಎದುರಿಸ್ತಾ ಇದೆ. ಟ್ರೇಡ್ ಡಿಫಿಸಿಟ್ ಅಂದರೆ ವ್ಯಾಪಾರದ ಕೊರತೆ. ಇದರಿಂದಾಗಿ ಅಮೆರಿಕದ ಸಾಲ $37 ಟ್ರಿಲಿಯನ್ ಅನ್ನು ದಾಟಿದೆ. ಈ ಭಾರೀ ಪ್ರಮಾಣದ ಸಾಲ ಮತ್ತು ಅದಕ್ಕೆ ನೀಡಬೇಕಾದ ಬಡ್ಡಿಯ ಏರಿಕೆಯು ಜಾಗತಿಕವಾಗಿ ಡಾಲರ್ನ ವಿಶ್ವಾಸಾರ್ಹತೆಯನ್ನೇ ಕಸಿದು ಬಿಟ್ಟಿದೆ. ತಮ್ಮ ಈ ಆರ್ಥಿಕ ಕುಸಿತವನ್ನು ತಡೆಯುವುದಕ್ಕೆ ಅಮೆರಿಕಕ್ಕೆ ಯುದ್ಧದ ಅಗತ್ಯ ಇದೆ. ಇತರ ರಾಷ್ಟ್ರಗಳ ಮೇಲೆ ನಿರ್ಬಂಧ ಹೇರುವ ಅನಿವಾರ್ಯತೆ ಇದೆ. ಆದರೆ ಈಗ ಅಮೆರಿಕದ ಈ ನೀತಿಗೆ ವಿರುದ್ಧವಾಗಿ ಇನ್ನೊಂದು ಹೊಸ ವ್ಯವಸ್ಥೆ ಉದಯವಾಗ್ತಾ ಇದೆ. ಬ್ರಿಕ್ಸ್ ಪ್ಲಸ್ ರಾಷ್ಟ್ರಗಳು ಆರಂಭಿಸಿರುವ ಈ ಹೊಸ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಅಮೆರಿಕಕ್ಕೆ ಸವಾಲಾಗುವ ಭಾರಿ ಸಾಧ್ಯತೆಯನ್ನು ತೆರೆದಿಟ್ಟಿದೆ.
ಚೀನಾ, ರಷ್ಯಾ, ಭಾರತಗಳನ್ನು ಒಳಗೊಂಡ ಈ ಬ್ರಿಕ್ಸ್ ಕೂಟಕ್ಕೆ ಈಗ ಸೌದಿ ಅರೇಬಿಯಾವು ಸೇರಿಕೊಂಡಿದೆ. ಹೀಗಾಗಿ ಪೆಟ್ರೋ ಡಾಲರ್ನ ನಿಯಂತ್ರಣ ಸಡಿಲವಾಗ್ತಾ ಇದೆ. ಬ್ರಿಕ್ಸ್ ಪೇ ಎಂಬ ವಿಧಾನದ ಮೂಲಕ ಪಾಶ್ಚಾತ್ಯ ರಾಷ್ಟ್ರಗಳ ನಿರ್ಬಂಧಗಳನ್ನು ಮೀರಿ ವ್ಯಾಪಾರ ನಡೆಸುವುದಕ್ಕೆ ಈ ರಾಷ್ಟ್ರಗಳಿಗೆ ಸಾಧ್ಯವಾಗಲಿದೆ. ವ್ಯಾಪಾರವನ್ನು ಚೀನಾದ ಕರೆನ್ಸಿಯಾದ ಯುವಾನ್ ಮೂಲಕ ಮತ್ತು ಭಾರತದ ಕರೆನ್ಸಿಯಾದ ರೂಪಾಯಿಯ ಮೂಲಕ ಮಾಡಲು ಯೋಜನೆ ಹೆಣೆಯಲಾಗ್ತಾ ಇದೆ. ಈ ಎಲ್ಲವೂ ಡಿಜಿಟಲ್ ಯುವಾನ್ ಮತ್ತು ಡಿಜಿಟಲ್ ರುಪಿ ರೀತಿಯಲ್ಲಿ ನಡೆಯಲಿದೆ. ಹೀಗಾದರೆ ಅದು ಡಾಲರ್ಗೆ ಮತ್ತು ಅದರ ಏಕಾಧಿಪತ್ಯಕ್ಕೆ ಭಾರಿ ಹೊಡೆತ ನೀಡಲಿದೆ. ಇದು ಸಾಧ್ಯವಾದರೆ ಅಮೆರಿಕ ಭಾರತದ ಮೇಲೆ ತಿರುಗಿ ಬೀಳಬೇಕಾಗತ್ತೆ. ಸೌದಿ ಅರೇಬಿಯಾವನ್ನು ವೈರಿಗಳ ಪಟ್ಟಿಯಲ್ಲಿ ಇಡಬೇಕಾಗತ್ತೆ. ರಷ್ಯಾ ಮತ್ತು ಚೀನಾ ಹೇಗೂ ಅಮೆರಿಕದ ವೈರಿ ಪಟ್ಟಿಯಲ್ಲಿದೆ. ಅದರಿಂದಾಗಿ ಜಗತ್ತಿನ ದೊಡ್ಡ ದೊಡ್ಡ ರಾಷ್ಟ್ರಗಳನ್ನು ಅಮೆರಿಕಕ್ಕೆ ಅಷ್ಟು ಸುಲಭವಾಗಿ ವೈರಿಯಾಗಿ ಇಟ್ಟುಕೊಳ್ಳಲು ಸಾಧ್ಯವೂ ಇಲ್ಲ. ಮುಂದೊಂದು ದಿನ ಅಮೆರಿಕದ ಡಾಲರ್ ಪತನವಾಗಬಹುದು. ವ್ಯಾಪಾರಕ್ಕೆ ಪರ್ಯಾಯ ಕರೆನ್ಸಿಗಳ ಉದಯವಾಗಬಹುದು. ಅದರಲ್ಲಿ ಬ್ರಿಕ್ಸ್ ಪೇ ಕೂಡ ಒಂದು, ಯೂರೋ ಕರೆನ್ಸಿ ಕೂಡ ಒಂದು. ಟ್ರಂಪ್ ಅವರು ಕೇವಲ 13 ತಿಂಗಳಲ್ಲಿ ಮಾಡಿರುವ 8 ಯುದ್ಧಗಳು ಅಂತಿಮವಾಗಿ ಅಮೆರಿಕದ ಡಾಲರನ್ನೇ ಮುಳುಗಿಸಿ ಬಿಡುವ ಸಾಧ್ಯತೆ ಇದೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.